ಆಸೀನರಾಗಿರುವಂತಹ ಈ ಒಕ್ಕೂಟದ ಒಂದು ಉನ್ನತ ಅಧಿಕಾರಿಯಾದಂತಹ ಲೋಕೇಶ್ ಸರ್ ಅವರೇ, ಮತ್ತು ಈ ವೇದಿಕೆ ಅಲಂಕರಿಸಿದಂತಹ ಅಧ್ಯಕ್ಷತೆಯಾಗಿರುವಂತಹ ಸುನೀತಾರವರೇ, ಮತ್ತು ನಮ್ಮ ಚಿಕ್ಕಮ್ಮರಾದಂತಹ ಅತ್ತೆಯಾದಂಥ ಉಪಾಧ್ಯಕ್ಷ ಸ್ಥಾನ ವಹಿಸಿರುವಂತಹ ತುಂಗಮ್ಮ ಅವರೇ, ಮತ್ತು ರಾಜಮ್ಮ ಅವರೇ, ಮತ್ತು ನಮ್ಮ ಅತ್ತೆ ಆದಂತಹ ರತ್ನರವರೇ, ಮತ್ತು ನನ್ನ ಸ್ನೇಹಿತರಾದಂತಹ ಸವಿತಾ ಮತ್ತು ಭಾಗ್ಯ ಅವರೇ, ಮತ್ತು ಲತಾ ಮತ್ತು ಸುಧಾ ಅವರೇ, ಗೀತಾ ಅವರೇ, ಪುಷ್ಪ ಅವರೇ, ಮತ್ತು MBK ಆದಂತಹ ವೀಣಾ ಅವರೇ, ಮತ್ತು ಆಶಾ ಅವರೇ, ಲೇಪನ ಅವರೇ, ಸುನೀತಾ ಮತ್ತು ಶಶಿಕಲಾ ಅವರೇ, ಮತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ನಮ್ಮ ಸುತ್ತಮುತ್ತಲಿನ ಗ್ರಾಮದ ದಾಸರಳ್ಳಿ ಮತ್ತು ಅಂತರಗಟ್ಟೆ, ಹಡಗ್ಲು, ಹುಲಿಹಳ್ಳಿ, ಸಂಕಲಾಪುರ, ಈ ಅಂತರಗಟ್ಟೆ ಈ ಕ್ಷೇತ್ರದಿಂದ ಬಂತಹ ನನ್ನ ನಲ್ಮೆಯ ನೆಚ್ಚಿನ ಅಕ್ಕ ತಂಗಿಯವರೇ, ತಮ್ಮೆಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸುತ್ತಾ, ತುಂಬ ಲೇಟ್ ಆಯಿತು ಬರೋದಕ್ಕೆ, ಒಪ್ಕೊಳ್ತೀನಿ. ಹೆಣ್ಮಕ್ಳು ಏನೆಲ್ಲ ಮಾಡ್ಕೊಂಬರ್ಬೇಕಾಗುತ್ತೆ ಅಂತ ನನಗೆ ಗೊತ್ತು. ಮನೆ ಸುಧಾರಿಸ್ಬೇಕು, ಮಕ್ಕಳು ಸುಧಾರಿಸ್ಬೇಕು, ಅದಲ್ಲದೆ ಮತ್ತು ಮಧ್ಯಾಹ್ನಕ್ಕೆ ಮಾಡಿಟ್ಟಿರ್ಬೇಕು, ಇಲ್ಲ ಅಂದರೆ ಯಜಮಾನ್ರು ರಾತ್ರಿಯಲ್ಲೇ ಒಪ್ಸಿರ್ಬೇಕು, ನಾವು ಹಿಂಗೆ ಹೋಗ್ತಿದ್ದೀವಿ ಪ್ಲೀಸ್ ಕಣ್ರಿ ಪ್ಲೀಸ್ ಅಂತೇಳಿ. ಅದೆಲ್ಲ ಗೊತ್ತಾಗುತ್ತೆ ನನಗೆ. ಏನು ಮಾಡೋಕ್ಕಾಗುತ್ತೆ, ಇಷ್ಟು ಬಂದಿರೋದೇ ಎಷ್ಟು. ಆದರೆ ನೆಕ್ಸ್ಟ್ ಕಾರ್ಯಕ್ರಮದಲ್ಲಿ ನಿಮ್ಮ ಪಕ್ಕದವರು ಸೇರಿಸ್ಕೊಂಬನ್ನಿ. ಇದು ನಿಮ್ಮ ಒಳ್ಳೆಯದಾಗೆ, ನಿಮ್ಮ ಒಳ್ಳೆಯದಕ್ಕೆ, ನಿಮ್ಮ ಭವಿಷ್ಯಕ್ಕಾಗಿ ಮಾಡಿರೋಂಥ ಕಾರ್ಯಕ್ರಮ. ಮೊದಲು ಈ ಒಕ್ಕೂಟ ಬರೋಕ್ಕಿಂತ ಮೊದಲು ಬೇರೆ ಬೇರೆ ಧರ್ಮಸ್ಥಳ ಕೆಲವೊಂದು ಸಂಘದಿಂದ ಲೋನ್ ಎಲ್ಲ ತಗೊಳ್ತಿದ್ವಿ. ನಿಮಗೆ ಗೊತ್ತು ತಾನೆ, ಅದೆಲ್ಲ ಎಷ್ಟೊಂದು ಇಂಟ್ರೆಸ್ಟ್ ಇರುತ್ತೆ, ಎಷ್ಟೊಂದು ಪರ್ಸೆಂಟೇಜ್ ಇರುತ್ತೆ ನಾವು ಲೋನ್ ಕೊಟ್ಟುವಾಗ. ಆಮೇಲೆ ವಾರ ವಾರ ಕಟ್ಟಬೇಕಿರುತ್ತೆ. ಇದು ತಿಂಗಳ ತುಂಬ ಕಡಿಮೆ ಇಂಟ್ರೆಸ್ಟ್. ನಿಮಗೆ ಗೊತ್ತಿಲ್ಲ, ಗೌರ್ಮೆಂಟ್ ಅಂದರೆ ಭರವಸೆ ಯಾರಿಗೆ ಆಗಿ ನಾವು ಎದುರ್ಕೊಳ್ಳೋಂಗೇ ಇಲ್ಲ. ಇದನ್ನ ನೀವು ನೀಟಾಗಿ ಉಪಯೋಗಿಸ್ಕೋಬೋದು. ಎಷ್ಟು ಚೆನ್ನಾಗಿರುತ್ತೆ ಈ ಕಾರ್ಯಕ್ರಮ ಅಂತಂದರೆ, ನಾನು ಕೆಲವೊಂದು ಬೇರೆ ಬೇರೆ ಗ್ರಾಮ ಪಂಚಾಯತಿ ಹೋಬಳಿಗಳಲ್ಲಿ ಕಾರ್ಯಕ್ರಮ ಅಟೆಂಡ್ ಮಾಡ್ತೀನಿ. ಏನಿಲ್ಲ ಅಂದರೂ 100 ಜನ ಬಂದಿರ್ತಾರೆ. ನಮ್ಮ ಗ್ರಾಮ ಪಂಚಾಯತಿಲಿ 32 ಸಂಘದಿಂದ 300, ಒಂದೊಂದು ಸಂಘದಲ್ಲಿ 10 ಜನ ಅಂದರೂ ಕೂಡ 320 ಜನದ ಮೇಲೆ ಬರಬೇಕಿತ್ತು. ಆದರೆ ಯಾರೋ ಒಬ್ಬರು ಸದಸ್ಯರು ಹೋಗ್ತಾರೆ, ಅಧ್ಯಕ್ಷರು ಹೋಗ್ತಾರೆ ಅಂದ್ಕೊಳ್ತೀವಿ. ದಯವಿಟ್ಟು ಅದು ತಪ್ಪು. ಅದು ಅಧ್ಯಕ್ಷರು ಸದಸ್ಯರು ಮೆಂಬರು ಕೂಡ ಪ್ರತಿಯೊಬ್ಬರು 10 ಜನ ಇದ್ದರೆ 10 ಜನನೂ ಬರಬೇಕು. ಕೆಲವೊಂದು ವಿಚಾರನ ತಿಳ್ಕೊಳ್ಳೋದಿರುತ್ತೆ, ಕೇಳೋದಿರುತ್ತೆ, ಮಾಡೋದಿರುತ್ತೆ. ಸರ್ ಹೇಳಿದ್ರು ಟ್ರೈನಿಂಗ್ ಇದೆ ಅಂತೇಳಿ, ನಾನೇ ಕಣ್ಣಾರ ನೋಡಿದ್ದೀನಿ. GKVK ಅನ್ನೋದೊಂದು ಸಂಸ್ಥೆ ಇದೆ, ಕೃಷಿ ಇಲಾಖೆ ಇದೆ ಬೆಂಗಳೂರಲ್ಲಿ. ಅದು ಹೆಣ್ಮಕ್ಳಿಗೆ ಎಷ್ಟು ಥರ ಟ್ರೈನಿಂಗ್ ಕೊಡುತ್ತೆ ಅಂದರೆ, ನೀವು ಬೇಕ್ರಿ ಮಾಡ್ತೀರಿ ಅಂದರೆ ಬೇಕ್ರಿ ಉತ್ಪನ್ನಗಳನ್ನ, ಇಲ್ಲ ಕೃಷಿಯೇತರ ಚಟುವಟಿಕೆ ಮಾಡ್ತೀವಿ ಅಂದರೆ ಕೃಷಿಯಿಂದ ಯಾವ ರೀತಿಯಾಗಿ ನಾವು ಮಾಡಿಫೈ ಮಾಡಿ ಕೆಲವೊಂದು ಉತ್ಪನ್ನಗಳನ್ನು ಮಾಡಿ ಮಾರ್ಕೆಟಿಂಗ್ ಅವರೇ ಕೂಡ ಕಲಿಸ್ತಾರೆ. ಅದೇನಿಲ್ಲ, ನಮ್ಮಲ್ಲಿರೋಂಥ ಹಸು ಇರುತ್ತೆ, ಹಸುವಿನಲ್ಲಿ 100 ಪ್ರಾಡಕ್ಟ್ ಮಾಡ್ಬೋದು, ಅವರೇ ಮಾರ್ಕೆಟಿಂಗ್ ಮಾಡಿಕೊಡ್ತಾರೆ. ತುಪ್ಪ, ಬೆಣ್ಣೆ, ಪನ್ನೀರು, ಮಜ್ಜಿಗೆ ಪ್ರತಿಯೊಂದನ್ನು ಮಾಡಿ ಪ್ರಿಸರ್ವೇಟಿವ್ ಮಾಡೋದಕ್ಕೆ ನಿಮಗೆ ಲೋನ್ ಸಮೇತ ಕೊಡ್ತೀವಿ ಅಂತ ಸರ್ ಹೇಳಿದ್ರು. 1 ಲಕ್ಷಕ್ಕೆ 50,000 ಲೋನ್ ಬರುತ್ತೆ, ಸಬ್ಸಿಡಿ ಬರುತ್ತೆ ಅಂದರೆ ಯಾಕೆ ತಗೋಬಾರ್ದು ನಾವು? ಈಗ ಯಾರೇ ಒಬ್ಬರು ನಾವು 10,000 ಕೇಳಿದ್ರು ಕೊಡೋದಿಲ್ಲ. ಅದೇ ನಿಮ್ಮ ಸಂಘ 10 ಜನ ಒಗ್ಗಟ್ಟಿಂದ ಯಾವ ಗಂಡು ಮಕ್ಕಳನ್ನು ಕೇಳೋದು ಬೇಡ. ನಾವು ಅವ್ರು ಕಳ್ಸೋದ್ರಿಂದಲೇ ನೀವು ಇಲ್ಲೋದು ಬಂದಿರೋದು. ಗಂಡು ಮಕ್ಕಳನ್ನ ನಾವು ಏನೋ ಅನ್ನಂಗಿಲ್ಲ, ಅವ್ರ ಜೊತೆಲೇ ತಗೊಂಡು ಹೋಗ್ಬೇಕಂದ್ರೆ ನಿಮ್ಗೆ ಯಾಕೆ ನಾನೇನೋ ಒಂದು ಮಾಡ್ತೀನಿ, ಮನೆಯದ್ರ ಜೊತೆಗೆ ಅದನ್ನು ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ನೀವು ಒಪ್ಪಿಸ್ಬೋದು. ನೆಕ್ಸ್ಟ್ ಸರಿಯಿಂದ ಚೆನ್ನಾಗಿ ಜನ ಕರ್ಕೊಂಡ್ಬನ್ನಿ, ಅದನ್ನು ಬಳಸ್ಕೊಳ್ಳಿ. ಉಪ್ಪಿನಕಾಯಿ ಇಲ್ಲೇ ಮಾರ್ಕೆಟಿಂಗ್ ಕಲ್ಪಿಸ್ಕೊಟ್ಟಿದ್ದಾರೆ. ಎಲ್ಲಿ ಅಂತಂದರೆ ನಮ್ಮ ಕಡೂರಲ್ಲಿ ಒಂದು ಕೃಷಿಯೇತರ ಚಟುವಟಿಕೆಗಳಿಗೋಸ್ಕರನೇ ಅದು ತುಂಬ ಚೆನ್ನಾಗಿದೆ. ನಾನು ಉದ್ಘಾಟನೆಗೆ ಹೋಗಿದ್ದೆ. ನಮ್ಮ ಉನ್ನತ ಸಚಿವರಾದಂಥ ಇಂಧನ ಸಚಿವರು ಜಾರ್ಜ್ ಸಾಹೇಬ್ರಿಗೆ ಕರ್ಕೊಂಡ್ಬಂದು ಶಾಸಕರು ಉದ್ಘಾಟನೆ ಮಾಡಿದರು. ಅದು ತುಂಬ ಒಳ್ಳೆ ಒಂದು ಕಾರ್ಯಕ್ರಮ. ಜನಗಳು ಹೆಣ್ಮಕ್ಳಿಗೆ ಎಷ್ಟು ಜನ ನಿಮಗೆಲ್ಲ ಸಂದೋರಿಗೆ ಗೊತ್ತೇ ಇಲ್ಲ. ಅದು ಒಂದಿನ ಹೋಗಿ ನೋಡ್ಕೊಂಬನ್ನಿ, ಒಂದು ಅನುಭವ ಬರುತ್ತೆ ನಿಮಗೆ. ಯಾವ ಥರ ಪ್ರಾಡಕ್ಟನ್ನ ನೀವು ಮಾಡಿ ಕೊಡಬೇಕು ಅಲ್ಲಿಗೆ, ಅದನ್ನು ಯಾವ ರೀತಿಯಾಗಿ ಬಳಸ್ಕೋಬೇಕಂತ. ನೆಕ್ಸ್ಟು ಮುಂದಿನ ವರ್ಷ ಈ ಏನು ಸಂಘದ ಒಕ್ಕೂಟದ ಕಾರ್ಯಕ್ರಮ ಮಾಡ್ತಾರಲ್ಲ, ಇವತ್ತು ಬಂದಿದ್ದೀರಲ್ಲ, 2 ವರ್ಷ ಜನ ನೀವು ಕರ್ಕೊಂಬರ್ತೀರಲ್ಲ, ಕರ್ಕೊಂಬಂದು ಬಳಸ್ಕೊಳ್ಳಿ. ಇದು ನಿಮಗೋಸ್ಕರ ಮಾಡಿರೋ ಕಾರ್ಯಕ್ರಮ. ನಾನು ತುಂಬ ಕಡೆ ಕಾರ್ಯಕ್ರಮ ಅಟೆಂಡ್ ಮಾಡುವಾಗ ರೊಟ್ಟಿ ಮಿಷಿನ್ ಹೇಳಿದ್ರು. ನಾನು ತುಂಬ ಕಡೆ ಹೋಗ್ತಾ ಇರ್ತೀನಿ ಕಾರ್ಯಕ್ರಮಕ್ಕೆ. 1000 ಜನ ಹೆಣ್ಮಕ್ಳು ಟೆಂಟ್ಗಳು ಅವರೇ ಹಾಕ್ಕೊಡ್ತಾ ಇದ್ದಾರೆ. GKVKಯಲ್ಲಿ 13ನೇ ತಾರೀಕು ಬೆಂಗಳೂರಲ್ಲಿ ಈ ಕಾರ್ಯಕ್ರಮ ನಡೀತಿದೆ. ಹೆಣ್ಮಕ್ಳು ನೋಡಿದರೆ ನನಗೆ ಎಷ್ಟು ಖುಷಿ ಆಗುತ್ತೆ ಅಂತ ಒಂದು ಅಮ್ಮನ ಮಾತಾಡಿಸ್ದೆ ನಾನು. ಅವಮ್ಮ ಅಲ್ಲೇ ಟ್ರೈನಿಂಗ್ ತೊಗೊಂಡಿತ್ತಂತೆ, ಚಕ್ಲಿ ಮಾಡೋದು, ನಿಪ್ಪಟ್ಟು ಮಾಡೋದು, ಇದರನ್ನೆಲ್ಲ. ಅವಮ್ಮ ಇವತ್ತು ವಿಸಿಟಿಂಗ್ ಕಾರ್ಡ್ ಮಾಡಿಸ್ಕೊಂಡಿದೆ. 100 ಲಕ್ಷ ಅಂತ ಜನ ಬರ್ತಾರೆ GKVK ಕಾರ್ಯಕ್ರಮಕ್ಕೆ. GKVK ಅಂದರೆ ಏನೆಲ್ಲ ಗೌರ್ಮೆಂಟೇನೆ, ಬೆಂಗಳೂರಲ್ಲಿ ಯಲಹಂಕದಲ್ಲಿದೆ. ಅಲ್ಲಿ ಅವಮ್ಮ 1000 ಜನ ಈ ಥರ ಟೆಂಟ್ ಹಾಕ್ಕೊಟ್ಟಿರ್ತಾರೆ. ನಿಮ್ಮಲ್ಲಿರ ನಿಮ್ಮ ಕೌಶಲ್ಯತೆನೇ ನಮ್ಮ ಯಜಮಾನ ಸಮೇತ ತಿಳ್ಕೊಂಡಿರಲ್ಲ, ಆದರೆ ಬೇರೆ ಅದನ್ನು ಗುರುತಿಸ್ತಿರ್ತಾರೆ.
ಕೊಡ್ತಾರೆ. ಮಕ್ಕಳು ಹೇಳ್ತಿರ್ತಾರೆ, ಅಮ್ಮ ನೀವು ತುಂಬ ಚೆನ್ನಾಗಿ ಮಾಡಿದ್ರಿ ಅಂತ. ಅವಾಗ ನಾವು ಅನ್ಕೋಬೇಕು ಇದು ಚೆನ್ನಾಗಿ ಮಾಡಿದ್ದೀವಿ ಅಲ್ವಾ ಅಂತ. ಆ ಥರದ್ದನ್ನ ವಿಸಿಟಿಂಗ್ ಕಾರ್ಡ್ಗೂ ಕೊಟ್ಬಿಡ್ತಾರೆ. ಅಲ್ಲಿ ನೂರಾರು ಜನ ಬರುವಾಗ ಏನು ಮಾಡಿದ್ದಾರೆ, ಆ ವಿಸಿಟಿಂಗ್ ಕಾರ್ಡ್ಗಳು ಬಳಸ್ಕೊಂಡು ಚೆನ್ನಾಗಿರುತ್ತಲ್ಲ ಆರ್ಡ್ರ್ ಮಾಡ್ಕೊತಾ ಹೋಗಿದ್ದಾರೆ. ಒಂದಮ್ಮ ಇವತ್ತು ಫಾರಿನ್ನಿಗೆ ಏನಿಲ್ಲ ಅಂದರೆ ಆ ಅಮ್ಮಂದು ಲಕ್ಷಾಂತರ ರೂಪಾಯಿ ಟರ್ನ್ ಓವರ್ ಮಾಡ್ತಾ ಇದ್ರು ದಿನಕ್ಕೆ. ನಾನು ಮಾತಾಡಿಸ್ತೇವೆ ಅಮ್ಮನ, ಅದು ಏನು ನೀವು ಆ ಥರ ಕಾರ್ಯಕ್ರಮಕ್ಕೆ ಹೋಗೋದ್ರಿಂದ ಅದನ್ನು ಬಳಸ್ಕೊಳ್ಳೋದ್ರಿಂದ ಬರುತ್ತೆ. ತುಂಬಾ ಈ ಥರ ಕಾರ್ಯಕ್ರಮ ಇದೆ. ಈ ಥರ ಕಾರ್ಯಕ್ರಮಕ್ಕೆ ನೀವು ಅಟೆಂಡ್ ಆದರೆ ಅದನ್ನು ತಿಳ್ಕೊಳ್ತೀವಿ. ಚಿಕ್ಕಮಗಳೂರಲ್ಲಿ ಕಾರ್ಯಕ್ರಮಗಳು ಇಟ್ಕೊಳ್ತಾರೆ. ನಾನು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಒಬ್ಬರು ಸಚಿವರು PAಗಳನ್ನ ಕೇಳಿದೆ, ಮೇಡಮ್ ಹೆಣ್ಮಕ್ಳಿಗೆ ತುಂಬಾ ಈ ಥರ ಕಾರ್ಯಕ್ರಮ ಕೊಡ್ತೀವಿ, ನೀವು ಹೋಗಿ ವಿಚಾರಿಸಿ, ಕೃಷಿ ಇಲಾಖೆ ವಿಚಾರಿಸಿ ಅಂತೆಲ್ಲ. ನಾನು ಹೋದರೆ ಕೃಷಿ ಇಲಾಖೆಯಲ್ಲಿ ನಿಮಗೆ ಗೊತ್ತಿಲ್ಲದೆ ಇರೋ ವಿಚಾರ ಇನ್ನೂ ಹೇಳ್ತೀನಿ ಕೇಳಿ. ನಿಮಗೆಲ್ಲ ಗೊತ್ತಿರೋಂಗೆ ನಾವು ಅಡಿಕೆ ತೋಟ ಮಾಡಿದ್ವಿ ಅಂತೀರಾ, ಬಾಳೆ ತೋಟ ಮಾಡಿದ್ವಿ, ಅದಕ್ಕೆಲ್ಲದಕ್ಕೂ ಸಬ್ಸಿಡಿ ಇದೆ, ಬಳಸ್ಕೊಳ್ಳಿ. ನೀವು ಡ್ರಿಪ್ ಮಾಡೋದ್ರಿಂದ ಒಂದು ಅವ್ರು ಹೋದರೆ ಡೇಲಿ ಹತ್ರ ಅಶೋಕ್ ಸರ್ ಇದ್ದಾರೆ, ಸದಾಶಿವ್ ಇದ್ದಾರೆ ಕೃಷಿ ಇಲಾಖೆಯಲ್ಲಿ, ಮತ್ತು ತೋಟಗಾರಿಕೆಯಲ್ಲಿ, ಮೀನುಗಾರಿಕೆ ಇಲಾಖೆ ಇದೆ, ಅದರಿಂದಲೂ ಬೆನಿಫಿಟ್ಸ್ ಇದೆ. ಮತ್ತು ನಮ್ಮ ಗ್ರಾಮ ಪಂಚಾಯತ್ ಇದೆ, ಅದರಲ್ಲಿ ಕೃಷಿ ಹೊಂಡಕ್ಕಿದೆ. ಅದರಲ್ಲಿ ಹೆಂಗೆ ಅಂತಂದರೆ ಕೃಷಿ ಇಲಾಖೆಯಲ್ಲಿ ಹೋದರೆ ನೀವು ಕೃಷಿ ಹೊಂಡ ತಗ್ಸೋದ್ರಿಂದ ಹಿಡಿದು ತಾಟ್ಪಲ್ ಮತ್ತು ಅದಕ್ಕೆ ಮೋಟ್ರ್ ಬರುತ್ತೆ. ನಿಮಗೆ ಅಕಸ್ಮಾತ್ ಬೇಸಿಗೆ ಟೈಮಲ್ಲಿ ನೀರು ಹೋಯ್ತು ಅಂದರೆ ಅದಕ್ಕೆ ಮೋಟ್ರ್ ಸಮೇತ ಫ್ರೀ ಕೊಟ್ಟು 1 ಲಕ್ಷ ರೂಪಾಯಿ ಸಬ್ಸಿಡಿ ಕೊಡ್ತಾರೆ. ಮತ್ತು ಮನೆ ಬರುತ್ತೆ ಈರುಳ್ಳಿ ಶೆಡ್, 22 ಲಕ್ಷ ರೂಪಾಯಿ ಫ್ರೀ ಇರುತ್ತೆ. ನೀವು ಕೃಷಿ ಇಲಾಖೆಗೆ ಹೋಗಿ ವಿಚಾರಿಸಿ, ಅರ್ಜಿ ಹಾಕಿಸಿ, ನನಗೆ ಹೇಳಿ, ಶಾಸಕರಿಗೆ ಓಕೆ ಮಾಡಿಸ್ಕೊಡ್ತೀನಿ, ಅದನ್ನ ಬಳಸ್ಕೊಳ್ಳಿ ನೀವು. ಮತ್ತು ನೀವೇನು ಸೋಲಾರ್ ಸಿಸ್ಟಮ್ ಇರುತ್ತಲ್ಲ, ಈಗ ಬಿಸಿಲಿಂದ ಬಳಸ್ಕೊಂಡು ಅದನ್ನು ಮೋಟ್ರು ಇವೇನು ಇಲ್ಲದೇ ಬಳಸ್ಕೋಬೋದು, ಅದಿದೆ. ಅದನ್ನೆಲ್ಲ ಕೃಷಿ ಇಲಾಖೆಗೆ ನೀವು ಹೋಗಿ ವಿಚಾರಿಸಿದ್ರೆ ತುಂಬಾ ನಾವು ಹೆಣ್ಮಕ್ಳು ಎಷ್ಟೋ ಸರ್ಕಾರದಿಂದ ಬೆನಿಫಿಟ್ ಪಡ್ಕೊಂಡೇ ಇಲ್ಲ ನಾವು. ನೀವೆಲ್ಲ ಹೋಗಿ ನೀವು ನನ್ನ ನಂಬರ್ ತೊಗೊಳ್ಳಿ, ಕಾಲ್ ಮಾಡಿ, ನಾನು ಅವ್ರಿಗೆ ಹೇಳ್ತೀನಿ. ಹೇಳ್ತಾ ಇದ್ರು ಮೇಡಮ್ ಕಳಿಸಿ ಮಾಡಿ, ಎಷ್ಟೋ ಜನ ನಮ್ಮ ಕಡೂರು ಕ್ಷೇತ್ರದಲ್ಲಿರೋರು ಬಳಸ್ಕೊಂಡಿಲ್ಲ ಅಂತೇಳಿ. ಈ ಥರ ಬಳಸ್ಕೊಳ್ಳಿ ನೀವು ಹೆಣ್ಮಕ್ಳು. ನೀವು ಯಜಮಾನ್ರಿಗೆ ಅವ್ರನ್ನ ನಂಬ್ಕೊಂಡು ಕುತ್ಕೋಬಾರ್ದು. ಯಾಕಪ್ಪ ಅಂತಂದರೆ ಅವ್ರಿಗೆ ಆದ ಮನೆ ಸಾಕೋದು, ಸಂಸಾರ ನೋಡ್ಕೊಳ್ಳೋದು ಇದ್ದೇ ಇರುತ್ತೆ. ನಾವು ಅವ್ರಿಗೆ ಸಪೋರ್ಟಿವ್ ಆಗಿ ನಿಂತ್ಕೊಂಡ್ರೆ ಅವ್ರು ನಮಗೆ ಹಾಲಿ ಬಲ ಕೊಟ್ಟಾಗುತ್ತೆ ಒಂದು ಮಂತೆ. ಅದಕ್ಕೆ ಮಕ್ಕಳನ್ನ ಮತ್ತೆ ಚೆನ್ನಾಗಿ ಓದಿಸ್ತೀವಿ ನಾವು. ಈ ಥರ ಓಡಾಡೋದ್ರಿಂದ ಒಂದಲ್ಲ ಒಂದು ವಿಚಾರನ ಏನು ಓದಿಸ್ಬೇಕು ನಮ್ಮ ಮಕ್ಕಳಿಗೆ ಅನ್ನೋದನ್ನು ತಿಳ್ಕೊಳ್ತೀವಿ ನಾವು. ನಮ್ಮ ಸ್ನೇಹಿತರೆ ಬಂದಿರ್ತಾರೆ, ಲಾಸ್ಟ್ ಟೈಮ್ ಹೋದಾಗ ನಿಮ್ಮಲ್ಲೇ ಒಂದು ಒಗ್ಗೂಡಿಸಿ ಚಿಕ್ಕಮಗಳೂರಲ್ಲೇ ಒಂದು ಸ್ಪೋರ್ಟ್ಸ್ ಕಾರ್ಯಕ್ರಮ ಮಾಡಿದ್ರು. ಅಲ್ಲೆಲ್ಲ ಗೊತ್ತಾಯಿತು, ಒಬ್ಬರಿಂದ ಒಬ್ರು ಬಂದರು, ನೀವೇನು ಓದ್ತಿದ್ದೀರಾ, ನಿಮ್ಮ ಮಕ್ಕಳೇನು, ನೀವೇನು ವ್ಯಾಪಾರ ಮಾಡ್ತಿದ್ದೀರಾ, ಈ ಥರ ತಿಳುವಳಿಕೆ ಬರುತ್ತೆ ನಿಮಗೆ. ಒಂದಲ್ಲ ಒಂದತ್ತ ಹೋಗೋದ್ರಿಂದ ಅದನ್ನೆಲ್ಲ ಬಳಸ್ಕೊಳ್ಳಿ. ನಿಜವಾಗ್ಲೂ ಈ ಕಾರ್ಯಕ್ರಮ ತುಂಬಾ ಖುಷಿ ಅನಿಸುತ್ತೆ. ನಮ್ಮ ಲೇಪನನೇ ಆಗಲಿ, ಇವರು ಆಗಲಿ, ಎಲ್ಲರೂ ಒಂದಲ್ಲ ಒಂದು ತಿಳ್ಕೊಳ್ತಾ ಹೋಗ್ತಾ ನಾವು ಎಷ್ಟು ಆಕ್ಟಿವ್ ಆಗ್ತಿರುತ್ತೆ. ಇಲ್ಲಾಂದರೆ ಮನೇಲೇ ಒಂದು ಮೂಲೆ ಗುಂಪಾಗಿರ್ತೀವಿ. ಒಂದು ಸಂಘದಿಂದ ನಾವು ಬಳಸ್ಕೊಳ್ಳೋದ್ರಿಂದ ಈ ಅಮೌಂಟನ್ನು ಒಂದು ಮಕ್ಕಳ ಮದುವೆಗಾಗಲಿ, ಲೋನ್ ತಗೊಳಕ್ಕಾಗಲಿ, ಎಜುಕೇಷನ್ಗಾಗಲಿ, ಒಂದು ಹಸು ತರೋಕ್ಕಾಗಲಿ ನಮಗೆ ಧೈರ್ಯ ಇದೆ. ಈಗ ಒಬ್ಬರು ಏನೋ ಒಂದು ಕೇಳಿದರೆ ಕೊಡ್ತಿರೋದಿಲ್ಲ. ಹಾಗಾಗಿ ನಿಜವಾಗ್ಲೂ ಈ ಸರ್ ಈ ಥರದ ಒಂದು ಹೆಣ್ಮಕ್ಳಿಗೆ ಒಂದು ಸಬಲತೆಗೆ, ಒಂದು ಧೈರ್ಯಕ್ಕೆ ಅವ್ರಿಗೆ ಸ್ಫೂರ್ತಿದಾಯಕವಾಗಿ ಮಾಡಿರೋಂಥ ಈ ಕಾರ್ಯಕ್ರಮ ತುಂಬಾ ಖುಷಿ ಅನಿಸುತ್ತೆ. ಸರ್ ಅಂತೂ ಸಖತ್ತು ಅವರು ಆಕ್ಟಿವ್ ಇದ್ದಾರೆ, ಹೆಂಗಾದ್ರೂ ಸ್ಪಂದಿಸ್ತಾರೆ. ಹೇಳ್ತಿದ್ರು ಯಾವುದೋ ಒಂದು ಅಮ್ಮಗೆ ಹೇಳಿ ಹಿರಿಯನಲ್ಲೂರಲ್ಲಿ ಆ ಥರ ಒಪ್ಸೋದೇ ಕಷ್ಟ, 10 ಜನ ನಿಮ್ಮ ಜವಾಬ್ದಾರಿ ಕಂಡ್ರೆ ಲೋನ್ದು ಅಂದರೆ ಅವ್ರಿಗೆಲ್ಲ ಕನ್ವಿನ್ಸ್ ಮಾಡಿದ್ದಾರೆ, ಹೆಣ್ಮಕ್ಳು ಒಪ್ಸಿದ್ದಾರೆ. ನೋಡಿ ಅವಮ್ಮ ಒಂದು ಯಾವುದೋ ಎಡವಿದೆ ಅಂತೇಳಿ ಮತ್ತೆ ಇನ್ನೊಂದು ಮಾಡ್ತಾರೆ, ಒಟ್ಟಿಗೆ ಸಕ್ಸಸ್ ಆಯಿತು. ಹಾಗೆ ಏನಾದರೂ ಒಂದು ಬಳಸ್ಕೊಳ್ಳೋಣ, ಮಾಡ್ಕೊಳ್ಳೋಣ. ನನಗೇನು ಖುಷಿ ಅಂದರೆ ನಮ್ಮ ಕಡೂರು ತಾಲೂಕಲ್ಲಿ ಇರೋಂಥ ಹೆಣ್ಮಕ್ಳು ನಾವು ಅದರಲ್ಲಿ ನಮ್ಮ ಗ್ರಾಮ ಪಂಚಾಯತಿ ಹತ್ತಿರಗಟ್ಟೆ 32 ಸಂಘ ಇದೆ, 320 ಜನ ಇರ್ತಾರೆ. ಏನಲ್ಲ ಒಂದು ನಮ್ಮ ತಾಲೂಕಲ್ಲಿ, ನಮ್ಮ ಚಿಕ್ಕಮಗಳೂರು ಡಿಸ್ಟಿಕಲ್ಲಿ ನಮ್ಮದನ್ನ ಎತ್ತಿ ತೋರಿಸ್ಬೇಕಲ್ವ. ನಮ್ಮ ಹೆಣ್ಮಕ್ಳು ಫಾಸ್ಟ್ ಇದ್ದಾರಲ್ವ, ನಮ್ಮ ಹೆಣ್ಮಕ್ಳು ಒಂದು ಉತ್ಪಾದನೆಗೆ ಜಾಸ್ತಿ ಮಾಡ್ತಿದ್ದಾರಲ್ವ ಅನ್ನೋದೊಂದು ಖುಷಿ ಇದೆ. ನನ್ನನ್ನು ಬಳಸ್ಕೊಳ್ಳಿ. ಶಾಸಕರು ತುಂಬ ಚೆನ್ನಾಗಿ ಹೆಲ್ಪ್ ಮಾಡ್ತಾರೆ ಯಾವುದೇ ಒಂದು ವಿಚಾರಕ್ಕೆ. ಆಮೇಲೆ ಮಕ್ಕಳಿಗೆ ದುಡ್ಡು ಬರ್ತಿದೆ ಓದಿಸೋ ಮಕ್ಕಳಿಗೆ, ಅದನ್ನು ಅಪ್ಲಿಕೇಶನ್ ಚಿಕ್ಕಮಗಳೂರಲ್ಲಿ ಹಾಕ್ಬೋದು. ಅದನ್ನೆಲ್ಲ ನೀಟಾಗಿ ಬಳಸ್ಕೊಳ್ಳಿ. ನಾನು ಹೇಳ್ತೀನಿ ಯಾವುದೇ. ಆಮೇಲೆ ಹಾಸ್ಟೆಲ್ಗೆಲ್ಲ ಕೆಲವೊಬ್ರು ಸೀಟ್ ಕೇಳಿದ್ರು, ನಾನು ಇಮಿಡಿಯೇಟಾಗಿ ಅಲ್ಲಿ ಜಿಲ್ಲಾಧ್ಯಕ್ಷರಿಗೆಲ್ಲ ಮಾಡಿ ಕೊಡಿಸ್ತೇನೆ. ನನಗೆ ಖುಷಿ ಆಯಿತು. ಗೊಲ್ರಟ್ಟಿಲಿ ಇದರಲ್ಲಿ ಮತ್ತು ಉಳಿಹಳ್ಳಿಲೆಲ್ಲ ಅದೆಲ್ಲ ನನಗೆ ಭಾಳ ಖುಷಿ. ಆ ಥರ ಬಳಸ್ಕೊಳ್ಳಿ, ತುಂಬಾ ಉಪಯೋಗ ಇದೆ. ಈ ಥರದ ಹೇಳೋದಕ್ಕೆ ಅವಕಾಶ ಮಾಡುತ್ತಾ. ಮತ್ತು ವಿಧವೆಯಾಗಿದೆ, ವಿಧವಾ ವೇತನ ಇದೆ, ಗೃಹಲಕ್ಷ್ಮಿ ಬರೋದಂದರೆ ಅವ್ರಿಗೆ ಕೆಲವೊಂದು ಸಬ್ಸಿಡಿಗಳಿದೆ. ಮತ್ತು ಇವರು ಇನ್ಶೂರೆನ್ಸ್ ಹೇಳಿದ್ರು, ನಾವು ಕೇವಲ 20 ರೂಪಾಯಿ ಕಟ್ತೀವಿ ಅಷ್ಟೇ, ಇಲ್ಲ 450 ರೂಪಾಯಿ ಕಟ್ತೀವಿ. ಅದು ಇವಾಗ ಅದ್ರ ಬೆಲೆ ಗೊತ್ತಾಗಲ್ಲ. ನಮ್ಮ ಕಷ್ಟ ಬಂದಾಗ ಅಯ್ಯೋ ನಮ್ಮ ಸರ್ ಹೇಳಿದ್ರಪ್ಪ ಲೋಕೇಶ್ ಸರ್, ಅದನ್ನು ಮಾಡಿದ್ದಕ್ಕೆ ಇವತ್ತು ನಾನು ನೆಮ್ಮದಿಯಾಗಿ ನಮ್ಮ ಮನೇಲಿ ಯಾರೋ ಒಬ್ಬರು ಅವಘಡ ಆದ್ರೂ ಅದರಿಂದ ತೊಂದರೆ ಆಗಲಿಲ್ಲ, ನೋವಿದೆ. ಆದರೆ ಆ ಅಮೌಂಟಿಂದ ನಾವು ಎಷ್ಟೋ ಸರಿದೂಗಿಸ್ಕೊಂಡ್ವಿ ಅನ್ನೋದು ಗೊತ್ತಾಗುತ್ತೆ. ಏನೋ 20 ರೂಪಾಯಿ ಕಟ್ಟೋದು ಅದು ಗೊತ್ತಾಗೋದಿಲ್ಲ, ಅದು ಕಷ್ಟ ಬಂದಾಗಲೇ ಗೊತ್ತಾಗೋದು. ಹೆಲ್ತ್ ಇನ್ಶೂರೆನ್ಸ್ಗಳು ಮಾಡಿಸ್ಕೊಳ್ಳಿ, ಅದನ್ನೆಲ್ಲ ಬಳಸ್ಕೊಂಡು ನೀಟಾಗಿ ವ್ಯವಸ್ಥಿತವಾಗಿ ಬಳಸ್ಕೊಳ್ರಿ. ಕಾರ್ಯಕ್ರಮ ನನಗೆ ಹೆಚ್ಚಿಗೆ ಸಂಖ್ಯೆಯಲ್ಲಿ ಬಂದು
ಇದನ್ನು ಅತ್ಯಂತ ಯಶಸ್ವಿಗೊಳಿಸೋಣ. ನಾನು ನಿಮ್ಮ ಜೊತೆಲಿ ನಾನು ಈ ಸಂಘದಲ್ಲಿದ್ದೀನಿ, ಖುಷಿ ಅನಿಸುತ್ತೆ. ನನಗೂ ಏನಕ್ಕೋ ಬೇಕಿತ್ತು ಲೋನ್, ಈ ವ್ಯವಸ್ಥೆ ಮಾಡಿಕೊಂಡು ನಿಜವಾಗ್ಲೂ ಯಾರೋ ಒಬ್ಬರು ಕೇಳಿದ್ರೆ ಆಗ್ತಿರ್ಲಿಲ್ಲ. ಅದು ನಾವು ಹೆಣ್ಮಕ್ಳು ನಮಗೆ ನಾವು ನಿಮಗೆ ನಾವು ನನಗೆ ಸಹಾಯ ಆಯಿತು. ನಿಜವಾಗ್ಲೂ ಇದನ್ನು ನೀಟಾಗಿ ವ್ಯವಸ್ಥಿತವಾಗಿ ಬಳಸ್ಕೊಂಡ್ರೆ ಹೆಣ್ಣು ಒಂದು ಶಕ್ತಿ ಅನ್ನೋದನ್ನು ನಾವು ತೋರಿಸಿ ನಾವು ಬೆಳೆದು ಒಂದು ವ್ಯವಸ್ಥಿತವಾಗಿ ಜೀವನ ಮಾಡೋಕ್ಕೆ ಒಕ್ಕೂಟ ಅನ್ನೋದು ಹೆಣ್ಮಕ್ಳಿಗೆ ಅಷ್ಟು ಧೈರ್ಯ ಕೊಟ್ಟಿದೆ. ಅದನ್ನು ವ್ಯವಸ್ಥಿತವಾಗಿ ಎಲ್ಲರೂ ಬಳಸ್ಕೊಳ್ಳೋಣ. ನೆಕ್ಸ್ಟ್ ಜಾಸ್ತಿ ಜನ ಬರ್ತೀರಲ್ವಾ ಮುಂದಿನ ವರ್ಷ ಈ ಕಾರ್ಯಕ್ರಮಕ್ಕೆ, ಓಕೆನಾ? ಓಕೆ, ಥ್ಯಾಂಕ್ಸ್. ಇಷ್ಟು ಹೇಳಲು ಅವಕಾಶ ಮಾಡಿಕೊಟ್ಟಂತ ನೋಡಿ, ಅದಕ್ಕೆ ಹೇಳ್ತಾ ಇದ್ದೀನಿ. ನಮ್ಮ ರಾಜ ಹೇಳಿತ್ತು ನಮಗೆ ಏನಂತ, ಸವಿತಾ ನೀವು ಈ ಸರಿ ಊಟ ಜಾಸ್ತಿ ತರಿಸ್ಬೇಕು, ಭಾಳ ಜನ ಹೆಣ್ಮಕ್ಳು ತರಿಸ್ಬಿಟ್ಟಾರೆ, ನಾನು ಆರ್ಡರ್ ಮಾಡ್ತಿದ್ದೀನಿ ಚೆನ್ನಾಗಿರ್ಬೇಕು ಅಂತೇಳಿ. ಎಲ್ಲಿ ಈಗೆಲ್ಲ ವೇಸ್ಟ್ ಆಗುತ್ತಷ್ಟೇ. ನೀನು ನೆಕ್ಸ್ಟ್ ಟೈಮಿಂದ ನಿಮ್ಮ ಸ್ನೇಹಿತರಿಗೆ ನಿಮ್ಮ ಸಂಘದವ್ರಿಗೆ ತಿಳುವಳಿಕೆ ಹೇಳಿ ನಾನು ಬರ್ತೀನಿ. ಚಿಕ್ಕಮಗಳೂರಲ್ಲೆಲ್ಲ ಕಾರ್ಯಕ್ರಮ ಇರುತ್ತಲ್ಲ, ನಾವೆಲ್ಲ ಗುರುತಿಸ್ಕೊಳ್ಳೋಣ. ನಮ್ಮ ಶಾಸಕರಿಂದ ಏನಾರು ಮಾಡಿಸ್ಕೊಳ್ಳೋಣ, ಜಿಲ್ಲಾಧ್ಯಕ್ಷರಿಂದ ಮಾಡಿಸ್ಕೊಳ್ಳೋಣ. ಮಕ್ಕಳ ವಿಚಾರಕ್ಕೆ, ನಿಮ್ಮ ವಿಚಾರಕ್ಕೆ, ಹೆಲ್ತ್ ವಿಚಾರಕ್ಕೆ ಮತ್ತು ತೋಟಗಾರಿಕೆಗೆ ಏನೇ ಇದ್ರು ನನ್ನ ನಂಬರ್ ಕಾಲ್ ಮಾಡಿ ನನ್ನದೇ ಆದ ಸಹಾಯನ ನಾನು ಮಾಡ್ತೀನಿ. ಕೃಷಿ ಇಲಾಖೆ ತುಂಬ ಇದ್ದಾವೆ, ತೋಟಗಾರಿಕೆ ತುಂಬ ಇದ್ದಾವೆ, ಅದೆಲ್ಲ ಬೆನಿಫಿಟ್ ಪ್ರತಿಯೊಬ್ಬರು ಬಳಸ್ಕೊಳ್ಳೋಣ ಅಂತ ಹೇಳ್ತಾ ಇಷ್ಟು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಹೃದಯಪೂರ್ವಕವಾಗಿ ವಂದಿಸ್ತಾ ತನ್ನ ಎರಡು ಮಾತು ನಾವು